ಕುಂದಾಪುರದಲ್ಲಿ ಪೊಲೀಸ್ ಸಂಚಾರ ಪೊಲೀಸ್ ಠಾಣೆಗೆ ಇವತ್ತು 3 ಬ್ಯಾರಿಕೇಡನ್ನು ಇವತ್ತು ನೀಡ್ತಾ ಇದ್ದೇವೆ. ನಮ್ಮ ಅನೂಪ್ ಸರ್ ಹಾಗೂ ಸುಧಾ ಮೇಡಮ್ ಅವರ ಒಂದು ಅಪೇಕ್ಷೆ ಮೇರೆಗೆ ಈ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದೇವೆ. ಇದಕ್ಕೆ ಬಂದಂಥ ನಮ್ಮ ಈ ಒಂದು ಜನರಲ್ ಸೆಕ್ರೆಟರಿ ಆದಂಥ ಮೌಲಾನಾ ಜಮೀರ್ ಅಹಮದ್ ರಶಾದಿ ಅವರಿಗೆ ನಾನು ಪ್ರಥಮವಾಗಿ ಸ್ವಾಗತ ನೀಡ್ತಿದ್ದೇನೆ. ಹಾಗೆ ನಮ್ಮ ಟ್ರಸ್ಟಿನ ಟ್ರೆಜರರ್ ಆದಂಥ ಪೀರ್ ಮೊಹಮ್ಮದ್ ಉಡುಪಿ ಇವರು ಸಹ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಇಲ್ಲಿನ ಸಬ್ ಇನ್ಸ್ಪೆಕ್ಟರ್ ಆದಂಥ ಅನೂಪ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಇನ್ನೋರು ಸಬ್ ಇನ್ಸ್ಪೆಕ್ಟರ್ ಆದ ಸುಧಾ ಮೇಡಮ್ ಅವರು ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಸಾಕಷ್ಟು ಒಳ್ಳೆಯ ಹೆಸರನ್ನು ಗಳಿಸಿಕೊಂಡವರು. ಸುಧಾ ಮೇಡಮ್ ತಾವು ಸಹ ನಮ್ಮ ಜೊತೆ ಇದ್ದೀರಿ, ನಿಮಗೂ ಸಹ ಸ್ವಾಗತಿಸಿದ್ದೀನಿ. ಹಾಗೆ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಂಥ BSF ಪ್ರತೀಕ್ ಭಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಕುಂದಾಪುರ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಜಮಾಲ್ ಬುಲ್ವಾಡಿ ಇದ್ದಾರೆ. ಉಡುಪಿ ಜಿಲ್ಲಾ ಘಟಕದ ಸದಸ್ಯರಾದಂಥ ಶಾಬಾನ್ ಹಂದೂರು ಇದ್ದಾರೆ. ಹಾಗೆ NNO ಕಮ್ಯುನಿಟಿ ಸೆಂಟರ್ ಕುಂದಾಪುರದ ಉಪಾಧ್ಯಕ್ಷರಾದಂಥ ಮನ್ಸೂರ್ ಇಬ್ರಾಹಿಂ ಅವರು ಇದ್ದಾರೆ. ಹಾಗೆ ಹೆಬ್ರಿ ಘಟಕದ ಅಧ್ಯಕ್ಷರಾದಂಥ ಅನ್ಸಾರ್ ಹೊಸಂಗಡಿಯವರು ಸಹ ನಮ್ಮ ಜೊತೆ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲರೂ ನಮ್ಮ ಜೊತೆ ಇದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಹಿರಿಯರಾದಂಥ ನಮ್ಮ ನಾಡ ಒಕ್ಕೂಟ ಇದರ ಟ್ರಸ್ಟ್ ಆದಂಥ ಟ್ರೆಜರರ್ ಆದಂಥ ಪೀರ್ ಮೊಹಮ್ಮದ್ ಸಾಹೇಬ್ ಉಡುಪಿ ಇವರು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಶುಭ ಹಾರೈಸಬೇಕಾಗಿ ನಾನು ಕೇಳಿಕೊಟ್ಟಿದ್ದೇನೆ. ಅನೂಪ್ ಸರ್ ಅವರು. ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ನಾನು. ಮೊದಲನೇದಾಗಿ ಕುಂದಾಪುರ ನಗರಕ್ಕೆ ಬರುವ ವಾಹನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಆ ನಿಟ್ಟಿನಲ್ಲಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡುವ ನಿಟ್ಟಿನಲ್ಲಿ ಹುಸೇನ್ ಹೈಕಾಡಿ ಸರ್ ಅವರಿಂದ ನಮ್ಮ ಇಲಾಖೆಗೆ ಅವರ ಕೈಯಿಂದ ಆಗುವ ನಮ್ಮ ನಾಡ ಒಕ್ಕೂಟ ಕಡೆ ವತಿಯಿಂದ ಬ್ಯಾರಿಕೇಡ್ ನೀಡುವಂತೆ ಕೋರಿಕೊಂಡಂತೆ ಸದೆಯವರು ನಮ್ಮ ಒಂದು ಕೋರಿಕೆಗೆ ಅನುಮತಿಯನ್ನು ಸೂಚಿಸಿ ಈ ದಿವಸ ಒಂದು ಸುಸಜ್ಜಿತ 3 ಬ್ಯಾರಿಕೇಡ್ಗಳನ್ನು ನಮ್ಮ ಇಲಾಖೆಗೆ ಮತ್ತು ಕುಂದಾಪುರ ಸಂಚಾರ ಠಾಣೆಗೆ ನೀಡಿದ್ದಾರೆ. ನನ್ನ ಠಾಣಾ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಈ 3 ಬ್ಯಾರಿಕೇಡ್ಗಳನ್ನು ನೀಡಿದ್ದಕ್ಕೆ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಈ ಸಮಯದಲ್ಲಿ ಸಲ್ಲಿಸುತ್ತಿದ್ದೇನೆ. ಹಾಗೆ ನಮ್ಮೊಂದಿಗೆ ಇದ್ದಂಥ ಪ್ರಧಾನ ಕಾರ್ಯದರ್ಶಿ ಹಲವಾರು ವಿದ್ಯಾರ್ಥಿಗಳಿಗೆ ಮತ್ತು ಒಂದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅದರ ಒಂದು ಭಾಗವಾಗಿ ಇಂದಿನ ಈ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಬ್ಯಾರಿಕೇಡ್ ಒಂದು ಸುಗಮ ಸಂಚಾರಕ್ಕಾಗಿ ಮತ್ತು ಎಲ್ಲ ಜನರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕಾಗಿ ನಾವು ಈಗ ಸಂಚಾರ ಠಾಣೆಗೆ ನಾವು ಹಸ್ತಾಂತರಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸುತ್ತೇವೆ ಮತ್ತು ಇನ್ನಷ್ಟು ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ನಾವು ಹಮ್ಮಿಕೊಳ್ಳುವ ಅಂತ ನಾವು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇವೆ. ಇದ್ದೀರಿ, ನಿಮಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸುಧಾ ಮೇಡಮ್ರವರು ಒಂದು ಶುಭ ಹಾರೈಸಲಿಕ್ಕೆ ಕೇಳಿಕೊಳ್ತಾ ಇದ್ದೇವೆ. ನಮಗೆ ನಮ್ಮ ರೋಡಲ್ಲೆಲ್ಲ ಇರಲಿಕ್ಕೆ ಜನರಿಗೆ ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಗೋಸ್ಕರ ನಾವು ಹುಸೇನ್ ಹೈಕಾಡಿ ಹಾಗೂ ಅವರಲ್ಲಿ ಕೇಳಿದ್ದಕ್ಕೆ ನಮಗೆ 3 ಬ್ಯಾರಿಕೇಡನ್ನು ಅವರ ಸಂಸ್ಥೆಯವರು, ನಮ್ಮ ನಾಡ ಒಕ್ಕೂಟ ಸಂಸ್ಥೆಯವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನಾವು ನಮ್ಮ ಕೋಟಾ ಠಾಣಾ ಇದು ಕುಂದಾಪುರ ಸಂಚಾರ ಠಾಣೆ ವತಿಯಿಂದ ನಾನು ಎಲ್ಲರಿಗೂ ನಿಮಗೆಲ್ಲ ಒಕ್ಕೂಟದ ಸಮಿತಿಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಮೆಂಬರ್ಸ್ಗಳಿಗೆ ನಮ್ಮ ಸಂಚಾರ ಠಾಣೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದ. ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಯಾರು ವಂಚಿತರಾಗಿದ್ದಾರೆ ಅವರನ್ನು ಮತ್ತೆ ಪುನಃ ಕರೆತಂದು ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸವಲತ್ತುಗಳನ್ನು ನೀಡಿ ಅವರಿಗೆ ಫೀಸನ್ನು ಕೊಟ್ಟೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿ ಮತ್ತೆ ಪುನಃ ಶಿಕ್ಷಣ ಕೊಡುವ ವ್ಯವಸ್ಥೆ ನಮ್ಮ ನಾಡ ಒಕ್ಕೂಟ ಮಾಡ್ತಾಯಿದೆ. ಇದರ ಜೊತೆಗೆ ಕ್ರೀಡೆಗೆ ಬೇಕಾದ ಒಂದು ಯಾವುದೆಲ್ಲ ಅವರಿಗೆ ಪ್ರೋತ್ಸಾಹ ಬೇಕು ಆ ಸಂದರ್ಭದಲ್ಲಿ ಕ್ರೀಡೆಗೂ ಸಹ ಪ್ರೋತ್ಸಾಹ ನೀಡತಕ್ಕಂಥ ಈ ಒಂದು ಸಂಸ್ಥೆ ಇವತ್ತು ಜನರಿಗೆ ಒಂದು ಅನುಕೂಲ ಆಗುವ ಹಾಗೆ ವೆಹಿಕಲ್ನವರಿಗಿರ್ಬೋದು ಅಥವಾ ಜನರಿಗೆ ಹಾದು ಹೋಗಲಿಕ್ಕೆ ಒಂದು ಅನುಕೂಲ ಆಗುವ ದೃಷ್ಟಿಯಿಂದ ಇವತ್ತು ಬ್ಯಾರಿಕೇಡನ್ನು ಸಹ ನಮ್ಮ ನಾಡ ಒಕ್ಕೂಟ ಇಲ್ಲಿ ನೀಡಿದೆ.
ಇದು ಯಾಕೆ ಹೇಳ್ತಾ ಅಂತ ಹೇಳಿದರೆ ನಮ್ಮ ಸಂಸ್ಥೆ ಕೇವಲ ಎಜುಕೇಷನಿಗೋಸ್ಕರ ಮಾತ್ರ ಬಹಳಷ್ಟು ಮಹತ್ವ ಕೊಡ್ತಾ ಇದೆ. ಆದರೆ ಸಮಾಜದಲ್ಲಿ ಕೆಲವು ಒಳ್ಳೆಯ ಕೆಲಸಗಳು ಆಗಬೇಕಾದ್ರೆ ಕೆಲವು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಲೇಬೇಕಾಗತ್ತೆ. ಆ ದೃಷ್ಟಿಯಿಂದ ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಅನೂಪ್ ಸರ್ ಇರ್ಬೋದು, ನಮ್ಮ ಸುಧಾ ಮೇಡಮ್ರವರು ಇರ್ಬೋದು, ಅವರ ಒಂದು ಕೋರಿಕೆ. ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಕಾರ್ಯಕ್ರಮಗಳು ಮಾಡಲಿಕ್ಕೆ ತಯಾರಿರ್ತಾರೆ, ಆದರೆ ಅದನ್ನು ಹೋಗಿ ಕೇಳುವಂಥವ್ರು ತುಂಬ ಜನ ಇರ್ತಾರೆ. ಅಂದರೆ ಕಾಳಜಿ ಇರಬೇಕು. ನಮ್ಮ ಸಂಸ್ಥೆ, ನಮ್ಮ ಟೇಷನ್ ಒಳ್ಳೆ ರೀತಿಯಲ್ಲಿ ಇರಬೇಕು, ನಮ್ಮಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳು ಆಗಬೇಕು ಅನ್ನುವ ಭಾವನೆಗಳು ಇರಬೇಕು. ಅದು ಇವತ್ತು ನಮ್ಮ ಇಬ್ಬರು ಸಬ್ ಇನ್ಸ್ಪೆಕ್ಟರಲ್ಲಿ ಇರುವುದರಿಂದ ಇವತ್ತು ಈ ಬ್ಯಾರಿಕೇಡ್ ಈ ಸಂಸ್ಥೆ ಇಲ್ಲಿಗೆ ನೀಡಿದೆ. ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಇದೇ ರೀತಿಯ ಸಹಕಾರ ನೀಡಬೇಕು ಎನ್ನುವ ಮಾತನ್ನು ಹೇಳುತ್ತಾ ಇಲ್ಲಿ ನಾವು ಬಂದಂಥ ಎಲ್ಲರಿಗೂ ನಾವು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಮಾಧ್ಯಮದವರು ನಮ್ಮ ಜೊತೆ ಇದ್ದೀರಿ, ನಿಮಗೂ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ನಾವು ಮುಂದುವರಿಸ್ತೇವೆ. ಎಲ್ಲರಿಗೂ ಮತ್ತೆ ಗ್ರೂಪ್ ಬನ್ನಿ.